ಎಷ್ಟು ವರ್ಷ ಐತ್ರಿ? 2 ವರ್ಷ. 2 ವರ್ಷ ಐತ್ರಿ. ಈ 2 ವರ್ಷದಾಗ ನೀವು ಇದರಲ್ಲಿ ಫಸಲು ಎಷ್ಟು ಸಾರಿ ತೆಗೆದಿರಿ? ಬೆಳೆ ಹೋದ ವರ್ಷ 4-5 ಸಾರಿ ತೆಗೆದಿರಿ ಒಂದು ವರ್ಷನಾಗ. ಹಾಂ, ಈ ವರ್ಷ ಜೂನ್ ಹಿಡಿದು ಇಲ್ಲಿ ತನಕ ಒಂದು 4 ವರ್ಷ. ಜೂನ್ ಹಿಡಿದು ಇಲ್ಲಿ ತನಕ 4-5 ಸಾರಿ ಫಲ ತೆಗೆದಿರಿ. ಹಾಂ ತೆಗ್ದು. ಹಾಂ, ಈಗ ನೀವು ಇದು ಹಚ್ಚ ಟೈಮ್ನೊಳಗೆ ಇದಕ್ಕೇನು ಹಾಕಿರೇನ್ರಿ? ಗೊಬ್ಬರ ಅದು ಕುರಿ ಗೊಬ್ಬರ ಹಾಕಿವಿ, ಗೊರೆ ಗೊಬ್ಬರ ಹಾಕಿರಿ. ಮತ್ತೇನು ಹಾಕಿರಿ? ಗೊಬ್ಬರ ಹಾಕಿವ್ರಿ. ಈಗ ಸ್ವಲ್ಪ ಸೂಪರ್ ಖಾತ ಹೀಗೆ ಹಾಕಿದೆ, ಹೀಗೆ ಇವೆಲ್ಲ ಮಿಕ್ಸ್ ಮಾಡಿಕೊಂಡು ಮಿಕ್ಸ್ ಮಾಡಿ ಬಡ್ಡಿಗೆ ಹಾಕಿ ಆಮೇಲೆ ಏನಪ್ಪ ಅಂತಂದ್ರೆ ಇದು ಮಾಡಿ. ಇದು 2 ವರ್ಷದ ಬೆಳೆ. 2 ವರ್ಷ. ಮೊಟ್ಟ ಮೊದಲು ಹೆಂಗೆ ಆಗ್ತಾವ್ರಿ ಕಾಯಿ? ಶುರು ಫಸ್ಟಿಗೆ ಹಿಂಗೆ ಆಗ್ತದೆ ಈ ಟೈಪ್ ಕಾಯಿ ಆಗ್ತಾವೇನ್ರಿ? ಹಾಂ ಈ ಟೈಪ್ ಅದಾದ್ಮೇಲೆ ಹಿಂಗೆ ಆಗ್ತಾವೇನ್ರಿ? ಹಿಂಗೆ ಆಗ್ತದೆ ಸರ್. ಮುಂದೆ ಏನದ ಸೈಜ್ ಸರಿ. ಟೈಪ್ ಕೆಂಪ ಆಗ್ಬಿಡ್ತಾವ ಕಾಣ್ತಾವ. ಹಾಂ ಸರಿ. ಇದು ಹಣ್ಣು ಆಗದಪ್ರೇನ್ರಿ? ಹಾಂ ಇದು ಹಣ್ಣಾಗೋದು. ಅದು ಫಸ್ಟ್ ಆ ಟೈಪ್ ಆಗಿ ಸೆಕೆಂಡ್ ಹಿಂಗಾಗಿ ನೆಕ್ಸ್ಟ್ ಏನದ ಈ ಥರ ಆಗ್ತಾವ್ರಿ. ಇದು ಹಣ್ಣು ಆದ್ಮೇಲೆ ಈಗ ಮಾರಕ್ಕೆ ರೆಡಿ ಐತೇನ್ರಿ? ಈಗ ನೀವು ಬೇರೆ ರೈತರಿಗೆ ಬೇಕಾಯ್ತಪ್ಪ ಅಂತಂದ್ರೆ ನೀವು ಹೆಂಗೆ ಕೆ ಜಿ ನಿಮ್ಮ ಹೊಲಕ್ಕೆ ಬಂದು ತೊಗೊಳಪ್ಲೆ ಇದ್ರೆ ಹೆಂಗೆ ಕೆ ಜಿ ಕೊಡ್ತೀರಿ? 150-60 1 ಕೆ ಜಿ ಹಂಗೆ ನೀವು ಕೊಡ್ತೀರಿ. ನಿಮ್ಮಲ್ಲಿ ಬಂದರು ರೈತರು ಅಂತಂದ್ರೆ ನಿಮ್ಮ ನಂಬರ್ ನಾವೇನಪ್ಪ ಅಂತಂದ್ರೆ ರೈತರಿಗೆ ಕೊಟ್ಬಿಡ್ತೀವಿ. ಮತ್ತು ಇದು ಅಗಿ ಮಾಡ್ಬೇಕಾಯ್ತಂದ್ರೆ ಬೇರೆ ರೈತರು ಯಾವ ಥರ ಮಾಡ್ಬೇಕು? ನೀವು ಹೆಂಗೆ ಕೊಡ್ತೀರಿ ಅಗಿ? 20 ರೂಪಾಯಿ ಒಂದು ಕೊಡ್ತೀರಿ. ಇಷ್ಟು ಕಟ್ ಮಾಡಿ ನೀವು ಕೊಟ್ಬಿಡ್ತೀರಿ. 20 ರೂಪಾಯಿ ಒಂದು. ಅವ್ರು ರೈತರು ಇಲ್ಲಿಗೆ ಬಂದು ತೊಗೊಂಡು ಹೋಗ್ಬೇಕು. ಅಂದ್ರೆ ಇದಕ್ಕೆ ಖರ್ಚು ಜಾಸ್ತಿ ಬರ್ತದೆ ಕಡಿಮೆ ಬರ್ತದೆ ರೀ? ಶುರು ಹಚ್ಚಬೇಕಾದ್ರೆ ಈ ಕಂಬಗಳು ಮತ್ತು ಅದು ಅಗಿಗಳು ಎಲ್ಲ ತರ್ಲಿಕ್ಕೆ 5 ಲಕ್ಷ ತನಕ ಖರ್ಚು ಬರ್ತದೆ. ಎಲ್ಲ ಟ್ರಿಪ್ ಮಾಡಿರಿ. ಇದು ಎಷ್ಟು ಹೊಲ ಆಗ್ತದೆ ಸರ್? ಇದು ಎಕರೆ 1 ಎಕರೆ 2 ಎಕರೆ? 500 ಕಂಬಿಗೆ 1 ಎಕರೆ. ಹಾಂ, ಇದು ನೀವು ಈಗ ಎಷ್ಟು ರೈತರಿಗೆ ನೀವು ಮತ್ತೆ ನಿಮ್ಮ ಕಡೆಯಿಂದ ಅಗಿ ಕೊಟ್ಟಿರಿ? ಈಗ ಬೇರೆ ಕಡೆ ಕೊಟ್ಟಿರಿ, ತಡಕಲ್ ಕೊಟ್ಟಿರಿ. ಎಷ್ಟು ಅಗಿ ಕೊಟ್ಟಿರಿ? ಅವರಿಗೆ 3,000 ಅಗಿಗಳು ಕೊಟ್ಟಿರಿ. ಎಷ್ಟಕ್ಕೊಂದು ಕೊಟ್ಟಿರಿ? 20 ರೂಪಾಯಿ ಕೊಟ್ಟಿರಿ. ಈಗ ಏನು ನಿಮ್ಗೆ ಕಾಣ್ತದೆ ಈ ಹಣ್ಣು ಏನದಲ್ಲ ಈಗ, ಇದು ಎಷ್ಟು ದಿನದಾಗ ನಮ್ಗೆ ಹಣ್ಣಾಗಿ ಈ ಟೈಪ್ ಕಾಯಾಗಿ ಬರ್ತದೆ? ಇದು ಈ ಟೈಪ್ ಏನು ಹಣ್ಣಾಗ್ಯದ? ಈ ಕೈ ಹಿಡಿದಿರಲ್ಲ ಇದು ಡ್ರ್ಯಾಗನ್ ಫ್ರೂಟ್ಸ್. ಈಗ ಇದು ಈ ಟೈಪ್ ಆಗ್ಬೇಕಾದ್ರೆ ಇದು ಎಷ್ಟು ದಿನಕ್ಕೆ ಬರ್ಬೋದು ರೀ ಅಂದಾಜು? ಸರ್ 1 ವರ್ಷ ಆದ್ಮೇಲೆ ಸ್ವಲ್ಪ ಬರ್ತದೆ. ಸ್ವಲ್ಪ ಬರ್ತದೆ. 2ನೇ ವರ್ಷಕ್ಕೆ ತಬಸ್ ಬರ್ತದೆ. ಇಲ್ಲ, ಈಗ ಇದಕ್ಕೆ ಟೈಮ್ ಎಷ್ಟು ಬೇಕು ರೀ? 1 ತಿಂಗಳು 2 ತಿಂಗಳು ಈ ಥರ ಕಾಯಿ ಆಗ್ಬೇಕಾದ್ರೆ ಈ ಕಾಯಿ ಈ ಥರ ಆಗ್ಬೇಕಾದ್ರೆ ಒಂದು ಎಷ್ಟು ದಿವಸ ಬೇಕು ಅಂದಾಜು? 1 ವರ್ಷ ಬೇಕು ರೀ. ಅದ್ರೊಳಗೆ ಯಾವ ಫಾಸ್ಟ್ ಬೆಳೀತಾವೆ ದೊಡ್ಡ ಸೈಜ್ ಅದು ಈ ಥರ ಕಲರ್ ಆಗಿ ಬರ್ತದೆ. ಇದು ತಾನೇ ಹಣ್ಣು ಅಂತ ಇದಕ್ಕೆ ಏನು ಮಾಡಬೇಕಿಲ್ಲ, ಹೊಡಿಬೇಕಾಗಿಲ್ಲ, ಏನಿಲ್ಲ, ಆಟೋಮೆಟಿಕ್ಕಾಗಿ ಬರ್ತದೆ. 1 ಎಕರೆ ಹೊಲ ಅಂತ ಹೇಳ್ತಾರೆ. ಟೋಟ್ಲಿ 5 ಲಕ್ಷ 6 ಲಕ್ಷ ತನಕ ಖರ್ಚು ಬರ್ತದೆ. ಇಲ್ಲಿ ತನಕ ನಮ್ಮ ಜೊತೆ ಸಂದರ್ಶನ ಮಾಡೋದಕ್ಕಾಗಿ ನಿಮ್ಮ ರೈತರಿಗೆ ಏನಪ್ಪ ಅಂತಂದ್ರೆ ನಿಮ್ಮ ನಂಬರ್ ಕೊಟ್ಟಿರ್ತೀವಿ. ರೈತರು ಏನಪ್ಪ ಅಂತಂದ್ರೆ ನಿಮ್ಮ ಕಡೆ ಆಗಿ ಈ ಸಸಿ ತೊಗೊಂಡು ಹೋಗ್ಲಿಕ್ಕೆ ಬರ್ತಾರೆ. ಬಂದ್ರೆ ಅವ್ರಿಗೆ ಒಳ್ಳೆ ರೀಸನೇಬಲ್ ರೇಟ್ನಾಗ ನೀವು ಆಗಿ ಕೊಡ್ರಿ. ಆಮೇಲೆ ಹಣ್ಣುಗಳನ್ನ ಕೇಳಿದ್ರೆ ಅವ್ರಿಗೆ ರೈತರಿಗೆ ಏನಪ್ಪ ಅಂತಂದ್ರೆ ಕಡಿಮೆ ರೇಟ್ನಲ್ಲಿ ಏನಪ್ಪ ಅಂದ್ರೆ ಕೊಡ್ರಿ. ಅವ್ರು ತಿನ್ನಲಿ ಬೆಳೀಲಿ ಅಂಥೇಳಿ ನಿಮಗೇನಪ್ಪ ಅಂತಂದ್ರೆ ನಾವು ಗುರುರಾಜ್ ಮಠಪತಿ ಯೂಟ್ಯೂಬ್ ಚಾನೆಲ್ ವತಿಯಿಂದ ನಿಮಗೇನಪ್ಪ ಅಂತಂದ್ರೆ ಧನ್ಯವಾದ ಹೇಳ್ತೀವಿ. ನಮಸ್ಕಾರ.